ಭಾರತದ ಪೌರಾಣಿಕ ಇತಿಹಾಸದಲ್ಲಿ ಅತ್ಯಂತ ಆಕರ್ಷಕ, ದಿವ್ಯ ಮತ್ತು ಅದ್ಭುತ ಕಥೆಗಳಲ್ಲೊಂದು ಈತನ ಜನನ ಮತ್ತು ಬಾಲ್ಯ ಲೀಲೆಗಳು. ದೇವರೇ ಮಾನವ ರೂಪದಲ್ಲಿ ಜನಿಸಿ ದುಷ್ಟರನ್ನು ಸಂಹರಿಸಿ ಧರ್ಮವನ್ನು ಸ್ಥಾಪಿಸಿದ ಈ ಕತೆ ಸಾವಿರಾರು ವರ್ಷಗಳಿಂದ ಜನಮನಗಳಲ್ಲಿ ಜೀವಂತವಾಗಿದೆ. ಈ ಕತೆ ಶುರುವಾಗುವುದು ಮಥುರಾ ನಗರದಲ್ಲಿ. ಇಲ್ಲಿನ ರಾಜ ಕಂಸ ಕ್ರೂರಿ ಮತ್ತು ಅಹಂಕಾರಿಯಾಗಿದ್ದ. ಈತನ ಸಹೋದರಿ ದೇವಕಿಯ ವಿವಾಹದ ಸಂದರ್ಭದಲ್ಲಿ ಕಂಸರಾಜನಿಗೆ ಒಂದು ಭಯಾನಕ ಭವಿಷ್ಯವಾಣಿ ಕೇಳಿಬರುತ್ತದೆ. ಅಲ್ಲಿಂದ ಆರಂಭವಾಗುತ್ತದೆ ಭಯ, ಬಂಧನ, ದಿವ್ಯ ಯೋಜನೆಗಳ ಕತೆ. ಕಂಸ ಯಾಕೆ ತನ್ನ ಸಹೋದರಿ ಮತ್ತೆ ಅವಳ ಗಂಡ ವಸುದೇವನನ್ನ ಬಂಧಿಸಿದ? ಕಂಸ ಅವರಿಗೆ ಹುಟ್ಟುತ್ತಿದ್ದಂತಹ ಮಕ್ಕಳನ್ನ ಕ್ರೂರವಾಗಿ ಏಕೆ ಕೊಲ್ಲುತ್ತಿದ್ದ? ಕಂಸನ ಕೈಯಿಂದ ಬದುಕುಳಿದ ಆ ಮಗು ಯಾರು? ಅವನ ಲೀಲೆಗಳೇನು? ಈತ ಬಾಲ್ಯದಲ್ಲಿದ್ದಾಗಲೇ ರಾಕ್ಷಸಿಯ ವಧೆ ಮಾಡಿದ್ದ, ಕಾಳಿಯ ಸರ್ಪದ ದರ್ಪವನ್ನಡಗಿಸಿದ್ದ, ಗೋವರ್ಧನಗಿರಿ ಪರ್ವತವನ್ನು ಕಿರುಬೆರಳಲ್ಲಿ ಎತ್ತಿ ಹಿಡಿದಿದ್ದ. ಸ್ನೇಹಿತರೆ, ಇದು ಯಾರ ಕತೆ ಅಂತ ನಿಮಗೆ ಈಗಾಗಲೇ ಗೊತ್ತಾಗಿರುತ್ತದೆ. ಬನ್ನಿ ಸ್ನೇಹಿತರೆ, ನಿಮಗೆ ತಿಳಿಯದೇ ಇರುವ ಕೃಷ್ಣನ ಲೀಲೆಗಳನ್ನು ಈ ಒಂದು ವಿಡಿಯೋದಲ್ಲಿ ನೋಡೋಣ. ಹಾಗೆ ಇನ್ನೂ ಯಾರು ನಮ್ಮ ಡೈಲಿ ಮಿಕ್ಸ್ ಕನ್ನಡ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಂಟ್ರೆಸ್ಟಿಂಗ್ ಆಗಿರುವಂತಹ ಈ ಒಂದು ವಿಡಿಯೋನ ಮಿಸ್ ಮಾಡದೆ ಕೊನೆಯವರೆಗೂ ನೋಡಿ. ಭಾರತದ ಪವಿತ್ರ ಭೂಮಿಯಲ್ಲಿ ಯಮುನಾ ನದಿಯ ತೀರದಲ್ಲಿ ವಿಶಾಲವಾಗಿ ವಿಸ್ತಾರವಾಗಿದ್ದಂತಹ ಒಂದು ನಗರ ಮಥುರಾ. ಇದು ಸಾಮಾನ್ಯ ನಗರವಲ್ಲ. ಇಲ್ಲಿ ಯಾದವ ವಂಶದ ಮಹಿಮೆ, ಸಂಸ್ಕೃತಿ, ಸಂಗೀತ, ಯಜ್ಞಗಳು ಈ ಎಲ್ಲವೂ ಸಮೃದ್ಧವಾಗಿದ್ದವು. ಆದರೆ ಈ ಸೌಂದರ್ಯದ ನಡುವೆ ಒಂದು ಕತ್ತಲೆ ಆವರಿಸಿತ್ತು. ಆ ಕತ್ತಲೆ ಮಥುರಾ ನಗರದ ರಾಜ ಕಂಸ. ಕಂಸನು ಶಕ್ತಿಶಾಲಿ, ಧೈರ್ಯಶಾಲಿಯಾಗಿದ್ದ. ಆದರೆ ಅವನ ಹೃದಯದಲ್ಲಿ ಕರುಣೆ, ದಯೆಗೆ ಜಾಗವಿರಲಿಲ್ಲ. ಅಧಿಕಾರದ ಅಹಂಕಾರ ಅವನನ್ನು ಕ್ರೂರನನ್ನಾಗಿ ಮಾಡಿತ್ತು. ಅವನಿಗೆ ಭಯವೇ ಇರಲಿಲ್ಲ. ಆದರೆ ಒಂದು ದಿನ ಅವನ ಜೀವನವೇ ಬದಲಾಗುವಂತಹ ಘಟನೆ ನಡೆಯಿತು. ಅದು ಮಥುರಾ ನಗರದಲ್ಲಿ ಉತ್ಸವದ ವಾತಾವರಣ. ಕಂಸನ ಅರಮನೆಯಲ್ಲಿ ಮದುವೆಯ ಸಡಗರ, ಸಹೋದರಿ ದೇವಕಿ ಮತ್ತೆ ವಸುದೇವನ ವಿವಾಹದ ಸಂಭ್ರಮ. ಕಂಸ ಸಹೋದರಿಯನ್ನ ತುಂಬಾ ಪ್ರೀತಿಸುತ್ತಿದ್ದ. ಮದುವೆಯ ದಿನದಂದು ಕಂಸನಿಗೆ ಒಂದು ಭಯಾನಕ ಅಶರೀರವಾಣಿ ಕೇಳಿಬರುತ್ತದೆ. ಕಂಸ, ನಿನ್ನ ಸಹೋದರಿ ದೇವಕಿ 8ನೇ ಮಗು ನಿನ್ನ ಮರಣಕ್ಕೆ ಕಾರಣವಾಗುತ್ತಾನೆ ಎಂಬ ಆ ಒಂದು ಅಶರೀರವಾಣಿ ಕಂಸನಲ್ಲಿ ಭಯ ಉಂಟು ಮಾಡುತ್ತದೆ. ಅಲ್ಲಿಯವರೆಗೆ ಸಹೋದರಿಯ ಮೇಲೆ ಪ್ರೀತಿ ಇಟ್ಟಿದ್ದ ಕಂಸ ಈ ಕ್ಷಣ ಕತ್ತಿ ಹಿಡಿದು ಅವಳನ್ನು ಕೊಲ್ಲಲು ಯತ್ನಿಸಿದ. ವಸುದೇವ ಕಂಸನನ್ನು ತಡೆಯುತ್ತಾನೆ. ಹುಟ್ಟಿದ ಮಕ್ಕಳನ್ನು ನಿನಗೆ ಕೊಡುತ್ತೇವೆ, ನಮ್ಮನ್ನು ಬಿಟ್ಟು ಬಿಡಿ ಎಂದು ಕೇಳಿಕೊಳ್ಳುತ್ತಾನೆ. ಕಂಸ ಯೋಚಿಸಿ ಅವರನ್ನು ಕೊಲ್ಲದಿರಲು ಒಪ್ಪಿಕೊಂಡ. ಆದರೆ ಅವರನ್ನು ಬಂಧಿಸಿ ಗೃಹಬಂಧನಕ್ಕೆ ತಳ್ಳಿದ. ಆದರೂ ಕಂಸನ ಹೃದಯದಲ್ಲಿ ಭಯ. ಬಂಧನದಲ್ಲಿದ್ದ ದೇವಕಿ ವಸುದೇವರನ್ನ ಬಂದೋಬಸ್ತಾದ ಕಾವಲಿನಲ್ಲಿಟ್ಟಿದ್ದ. ಪ್ರತಿದಿನವೂ ಕೂಡ ಕಂಸ ಸ್ವತಃ ಹೋಗಿ ನೋಡಿ ಬರುತ್ತಿದ್ದ. ಹೀಗೆ ದಿನಗಳು ಕಳೆದವು. ದೇವಕಿಗೆ ಒಂದು ದಿನ ರಾತ್ರಿ ಮಗು ಹುಟ್ಟುತ್ತದೆ. ವಿಷಯ ತಿಳಿದ ಕಂಸ ಧಾವಿಸಿ ಕಾರಾಗೃಹಕ್ಕೆ ಬರುತ್ತಾನೆ. ಕಂಸ ಬಂದ ಕೂಡಲೇ ದೇವಕಿ ಮತ್ತೆ ವಸುದೇವ ಭಯಪಡುತ್ತಾರೆ. ಮಗುವನ್ನ ಕೊಡಲು ಒಪ್ಪಿಕೊಳ್ಳುವುದಿಲ್ಲ. ಆದರೆ ಕಂಸ ಬಲವಂತದಿಂದ ಅವರಿಂದ ಮಗುವನ್ನ ಕಿತ್ತುಕೊಳ್ಳುತ್ತಾನೆ. 8ನೇ ಮಗುವಿನಿಂದ ತನ್ನ ಮರಣವೆಂದು ತಿಳಿದಿದ್ದರೂ ಸಹ ಕಂಸ ಭಯದಿಂದ ಎಲ್ಲ ಮಕ್ಕಳನ್ನು ಕೊಲ್ಲುವ ನಿರ್ಧಾರ ಮಾಡಿಬಿಟ್ಟಿರುತ್ತಾನೆ. ಕಂಸ ಕೈಯಲ್ಲಿದ್ದ ಎಳೆ ಮಗುವನ್ನ ಅತ್ಯಂತ ಕ್ರೂರತೆಯಿಂದ ಗೋಡೆಗೆ ಎಸೆದು ಕೊಲ್ಲುತ್ತಾನೆ. ಇದನ್ನು ಕಣ್ಣಾರೆ ನೋಡಿದ ಆ ತಂದೆ ತಾಯಿಯ ಹೃದಯ ಏನಾಗಿರಬಹುದು? ಮಗು ಜನಿಸಿ ಅದು ಕಂಸನಿಂದ ಮರಣವಾದಾಗಿನಿಂದ ಮುಂದಿನ ಮಗು ಜನನವಾಗುವವರೆಗೆ ವಸುದೇವ ಮತ್ತೆ ದೇವಕಿ ಬಂಧನದಲ್ಲಿ ದುಃಖದಿಂದ ಕಾಲ ಕಳೆಯುತ್ತಿದ್ದರು. ಹೀಗೆ 2, 3, 4, 5, 6 ಮಕ್ಕಳವರೆಗೆ ಮಗುವಿನ ಜನನ ವಿಷಯ ತಿಳಿದ ಕೂಡಲೇ ಕಂಸ ಬಂದು ಮಕ್ಕಳನ್ನು ಸ್ವಲ್ಪವೂ ಕರುಣೆ ಇಲ್ಲದೆ ಕೊಲ್ಲುತ್ತಿದ್ದ. 7ನೇ ಮಗು ಒಂದು ಅದ್ಭುತ. ಅದು ದೇವರ ವರ. ಆ ಮಗು ಬಲರಾಮ. ಯೋಗಮಾಯೆಯ ಶಕ್ತಿಯಿಂದ ದೇವಕಿಯ ಗರ್ಭದಿಂದ 7ನೇ ಮಗುವನ್ನು ರೋಹಿಣಿಯ ಗರ್ಭಕ್ಕೆ ವರ್ಗಾಯಿಸಲಾಯಿತು. ಇಂದಿನ ಕಾಲದಲ್ಲಿ ಇದನ್ನು ವಿಜ್ಞಾನಾತ್ಮಕವಾಗಿ ಎಂಬ್ರಿಯೋ ಟ್ರಾನ್ಸ್ಫರ್ IVF ಮೂಲಕ ನೋಡಬಹುದು. ಒಂದು ಕಾಲದಲ್ಲಿ ಇದು ದೈವದ ಅದ್ಭುತ. ಇವತ್ತು ಇದು ವಿಜ್ಞಾನದ ಒಂದು ಮ್ಯಾಜಿಕ್. ಇದು ಕಂಸನಿಗೆ ಗರ್ಭಪಾತದಂತೆ ತೋಚಿತು. ಆದರೆ ಇದು ದೇವರ ಯೋಜನೆಯ ಒಂದು ಭಾಗವಾಗಿತ್ತು. ಕೆಲವು ದಿನಗಳ ನಂತರ ದೇವಕಿ ಪುನಃ ಗರ್ಭಿಣಿಯಾಗುತ್ತಾಳೆ. ಇದು 8ನೇ ಮಗು. ಈ ಮಗುವಿನಿಂದಲೇ ಕಂಸನ ಮರಣ ಎಂದು ಅಶರೀರವಾಣಿ ನುಡಿದಿತ್ತು. ಇದು ದಿವ್ಯ ಮಗು, ಶ್ರೀನಾರಾಯಣರ ಅವತಾರ. ಆ ದಿನ ರಾತ್ರಿ ಕತ್ತಲು ಆವರಿಸಿತ್ತು. ಮಳೆ ಧಾರಾಕಾರವಾಗಿ ಸುರಿಯುತ್ತಿತ್ತು. ಮಿಂಚು, ಗುಡುಗು. ಆದರೂ ಜೈಲಿನೊಳಗಡೆ ದಿವ್ಯ ಬೆಳಕು. ದಿವ್ಯ ಮಗುವಿನ ಜನನವಾಗುತ್ತದೆ. ಆ ಮಗುವೇ ಶ್ರೀಕೃಷ್ಣ. ಈ ಒಂದು ದಿವ್ಯ ಮಗುವಿಗೆ 4 ಕೈಗಳು. ಆ ಕೈಗಳಲ್ಲಿ ಶಂಖ, ಚಕ್ರ, ಗದಾ, ಪದ್ಮ. ಹುಟ್ಟಿದಾಗಲೇ ಮಗು ವಿಷ್ಣುವಿನ ಸ್ವರೂಪದಲ್ಲಿ ಕಾಣುತ್ತಿತ್ತು. ನನ್ನನ್ನು ಗೋಕುಲಕ್ಕೆ ತೆಗೆದುಕೊಂಡು ಹೋಗಿ ಎಂದು ಮಗು ಹೇಳುತ್ತದೆ. ನಂತರ ಸಾಮಾನ್ಯ ಮಗುವಾಗುತ್ತದೆ.
ಮಗುವನ್ನ ಗೋಕುಲಕ್ಕೆ ತೆಗೆದುಕೊಂಡು ಹೋಗಬೇಕಾದರೆ ಒಂದರ ಹಿಂದೆ ಒಂದು ಅದ್ಭುತಗಳು ನಡೆಯುತ್ತವೆ. ಕಬ್ಬಿಣದ ಸರಪಳಿಗಳು ಸ್ವತಃ ಕಳಚಿ ಬಿದ್ದವು, ಬಂಧನದ ಬಾಗಿಲುಗಳು ಸ್ವತಃ ತೆರೆಯುತ್ತವೆ, ಕಾವಲುಗಾರರು ನಿದ್ರೆಗೆ ಜಾರುತ್ತಾರೆ. ವಸುದೇವನು ಬುಟ್ಟಿಯಲ್ಲಿ ಮಗುವನ್ನು ಹಾಕಿಕೊಂಡು ಹೊರಟ. ಹೊರಗಡೆ ಧಾರಾಕಾರವಾಗಿ ಮಳೆ ಸುರಿಯುತ್ತಿತ್ತು. ಮಿಂಚು ಸಿಡಿಲು, ಎಲ್ಲಿ ನೋಡಿದರೂ ಕತ್ತಲೆ. ವಸುದೇವ ಧಾರಾಕಾರವಾಗಿ ಸುರಿಯುತ್ತಿದ್ದ ಮಳೆಯಲ್ಲಿ ಯಮುನಾ ನದಿ ದಡದಲ್ಲಿ ಬಂದು ನಿಂತ. ನದಿ ಅತ್ಯಂತ ರಭಸದಿಂದ ಹರಿಯುತ್ತಿತ್ತು. ಏನು ಮಾಡಬೇಕೆಂದು ತೋಚದೆ ಆಗಿದ್ದಾಗಲಿ ಎಂದು ವಸುದೇವ ನದಿಯಲ್ಲಿ ಕಾಲಿಟ್ಟ. ಅಲ್ಲಿ ಆಗ ಒಂದು ಅದ್ಭುತ ನಡೆಯುತ್ತದೆ. ರಭಸದಿಂದ ಹರಿಯುತ್ತಿರುವ ನದಿ ವಿಭಜನೆಗೊಂಡು ವಸುದೇವನಿಗೆ ದಾರಿ ಮಾಡಿಕೊಟ್ಟಿತು. ವಸುದೇವ ನದಿಯಲ್ಲಿ ಹೊರಟ. ಹಿಂದೆ 5 ಹೆಡೆಯ ಶೇಷನಾಗ ಮಳೆಯ ಹನಿಗಳಿಂದ ಬುಟ್ಟಿಯಲ್ಲಿದ್ದ ಕೃಷ್ಣನಿಗೆ ರಕ್ಷಣೆ ಕೊಡುತ್ತಾ ಬರುತ್ತಿತ್ತು. ಒಂದರ ಹಿಂದೆ ಒಂದು ಅದ್ಭುತಗಳು ನಡೆಯುತ್ತಲೇ ಇದ್ದವು. ವಸುದೇವ ಮಗುವನ್ನ ಗೋಕುಲದಲ್ಲಿ ಯಶೋಧ ಮತ್ತೆ ನಂದನ ಹತ್ತಿರ ಬಿಟ್ಟು, ಅದೇ ಸಮಯದಲ್ಲಿ ಯಶೋಧೆ ಗರ್ಭದಲ್ಲಿ ಜನಿಸಿದ್ದ ಹೆಣ್ಣು ಮಗು ಯೋಗಮಾಯೆಯನ್ನ ವಸುದೇವ ಜೈಲಿಗೆ ತಂದು ದೇವಕಿ ಬಳಿ ಇಡುತ್ತಾನೆ. ಬೆಳಗ್ಗೆ ಕಂಸ 8ನೇ ಮಗುವಿನ ಜನನದ ಸುದ್ದಿ ತಿಳಿದು ಜೈಲಿಗೆ ಬರುತ್ತಾನೆ. ಅದು ಹೆಣ್ಣು ಮಗುವಾದರೂ ಸಹ ಆ ಮಗುವನ್ನು ಕೊಲ್ಲಲು ಪ್ರಯತ್ನಿಸುತ್ತಾನೆ. ಆ ಮಗು ಅವನ ಕೈಯಿಂದ ಅದೃಶ್ಯವಾಗಿ, ನಿನ್ನನ್ನು ಸಂಹರಿಸುವ ಮಗು ಈಗಾಗಲೇ ಬೇರೆ ಕಡೆ ಸುರಕ್ಷಿತವಾಗಿದ್ದಾನೆಂದು ಅಶರೀರವಾಣಿ ನುಡಿಯುತ್ತದೆ. ಕಂಸ ಭಯಭೀತನಾಗುತ್ತಾನೆ. ಆ 8ನೇ ಮಗುವನ್ನು ಹುಡುಕಿ ಕೊಲ್ಲಲು ಅನೇಕ ದೈತ್ಯರನ್ನು ಕಳುಹಿಸುತ್ತಾನೆ. ಕೃಷ್ಣ ಅಣ್ಣ ಬಲರಾಮನೊಂದಿಗೆ ಗೋಕುಲದಲ್ಲಿ ಸುರಕ್ಷಿತವಾಗಿ ಬೆಳೆಯುತ್ತಿದ್ದ. ಒಮ್ಮೆ ಕಂಸ ಎಲ್ಲ ಮಕ್ಕಳನ್ನು ಕೊಲ್ಲಲು ಪೂತಣಿ ಎಂಬ ರಾಕ್ಷಸಿಗೆ ಹೇಳುತ್ತಾನೆ. ರಾಕ್ಷಸಿ ಸುಂದರ ಮಹಿಳೆಯ ವೇಷದಲ್ಲಿ ಮಕ್ಕಳನ್ನು ಹುಡುಕುತ್ತಾ ಗೋಕುಲಕ್ಕೆ ಬರುತ್ತಾಳೆ. ಅಲ್ಲಿ ಅವಳಿಗೆ ಕೃಷ್ಣ ಕಾಣುತ್ತಾನೆ. ಅವನನ್ನು ಎತ್ತಿಕೊಂಡು ವಿಷಪೂರಿತ ಹಾಲು ಕುಡಿಸಿ ಮಗುವನ್ನು ಕೊಲ್ಲಲು ಪ್ರಯತ್ನ ಮಾಡುತ್ತಾಳೆ. ಆದರೆ ಕೃಷ್ಣ ವಿಷ್ಣುವಿನ ಅವತಾರ, ಅವನಿಗೆ ಇದೆಲ್ಲ ತಿಳಿದೇ ಇರುತ್ತದೆ. ಕೃಷ್ಣ ಹಾಲಿನ ಜೊತೆ ಅವಳ ರಕ್ತವನ್ನು ಹೀರಿ ಅವಳನ್ನು ಕೊಲ್ಲುತ್ತಾನೆ. ಅವಳ ರಾಕ್ಷಸಿಯ ರೂಪ ಬಯಲಾಗುತ್ತದೆ. ಅವಳು ಸತ್ತು ಬೀಳುತ್ತಾಳೆ. ಎಲ್ಲರೂ ಆಶ್ಚರ್ಯದಿಂದ ನೋಡುತ್ತಾರೆ. ಕೃಷ್ಣನ ಬಾಲ್ಯ ಲೀಲೆಗಳಲ್ಲಿ ಅತ್ಯಂತ ಪ್ರಸಿದ್ಧವಾದ 2 ಮಹತ್ವದ ಘಟನೆಗಳು ಕಾಳಿಯ ಮರ್ದನ ಮತ್ತು ಗೋವರ್ಧನಗಿರಿಯ ಉತ್ತೋಲನ. ವೃಂದಾವನದಲ್ಲಿ ಹರಿಯುತ್ತಿದ್ದ ಯಮುನಾ ನದಿಯಲ್ಲಿ ಕಾಳಿಯ ಎಂಬ ವಿಷಕಾರಿ ಸರ್ಪ ಬಂದು ವಾಸಿಸುತ್ತಿತ್ತು. ಇದರ ವಿಷದಿಂದ ನದಿಯ ನೀರೆಲ್ಲ ಕಪ್ಪಾದವು, ಮರಗಳು ಒಣಗಿ ಹೋದವು, ನೀರು ಕುಡಿದ ಪ್ರಾಣಿಗಳೆಲ್ಲ ಸತ್ತು ಹೋಗುತ್ತಿದ್ದವು. ಒಂದು ದಿನ ಕೃಷ್ಣ ತನ್ನ ಸ್ನೇಹಿತರೊಂದಿಗೆ ಆಟವಾಡುತ್ತಿದ್ದಾಗ ಚೆಂಡು ನದಿಗೆ ಬಿತ್ತು. ಅದನ್ನು ತರಲು ನದಿಗೆ ಹಾರಿದ ಕೃಷ್ಣ ನದಿಯಲ್ಲಿ ಕಾಳಿಯ ನಾಗದ ಎದುರಿಗೆ ಹೋದನು. ಕಾಳಿಯ ನಾಗ ಮತ್ತೆ ಕೃಷ್ಣನ ನಡುವೆ ಯುದ್ಧವೇ ನಡೆಯಿತು. ಕಾಳಿಯ ನಾಗ ತನ್ನ ಹಲವು ತಲೆಗಳಿಂದ ಕೃಷ್ಣನನ್ನು ಸುತ್ತು ಹಾಕಿತು. ಆದರೆ ಕೃಷ್ಣ ಅದರಿಂದ ತಪ್ಪಿಸಿಕೊಂಡು ಕಾಳಿಯ ನಾಗದ ತಲೆಯ ಮೇಲೆ ನೃತ್ಯ ಮಾಡತೊಡಗಿದ. ಗೋಕುಲದ ಜನರೆಲ್ಲ ಕೃಷ್ಣನ ಈ ಲೀಲೆಯನ್ನು ಕೊಂಡು ಆಶ್ಚರ್ಯಚಕಿತರಾದರು. ಕಾಳಿಯ ನಾಗ ಸೋತಿತು. ನಾಗಪತ್ನಿಯರು ಕೃಷ್ಣನನ್ನು ಬೇಡಿಕೊಂಡರು. ಆಗ ಕೃಷ್ಣ ಕಾಳಿಯ ನಾಗನಿಗೆ ಜೀವದಾನ ನೀಡಿ ಯಮುನಾ ನದಿ ಬಿಟ್ಟು ಸಾಗರಕ್ಕೆ ಹೋಗಲು ಆದೇಶ ಮಾಡಿದನು. ಕೃಷ್ಣನ ಲೀಲೆಗಳು 1-2. ಒಮ್ಮೆ ವೃಂದಾವನದ ಜನರು ಪ್ರತಿ ವರ್ಷ ಇಂದ್ರದೇವನನ್ನು ಪೂಜಿಸುತ್ತಿದ್ದರು. ಮಳೆಗಾಗಿ ಇಂದ್ರದೇವನ ಮೇಲೆ ಅವಲಂಬಿತರಾಗಿದ್ದರು. ಇಂದ್ರದೇವನಿಗೆ ಪೂಜೆ ಮಾಡುತ್ತಿದ್ದಾಗ ಕೃಷ್ಣ ಹೇಳುತ್ತಾನೆ, ನಾವು ಇಂದ್ರನಲ್ಲ ಪ್ರಕೃತಿಯನ್ನು ಪೂಜಿಸಬೇಕು, ಪ್ರಕೃತಿ ನಮಗೆ ಸಹಾಯ ಮಾಡುತ್ತದೆ ಎಂದು ಹೇಳುತ್ತಾನೆ. ಜನರೆಲ್ಲ ಕೃಷ್ಣನ ಮಾತಿನಂತೆ ಗೋವರ್ಧನಗಿರಿ ಪರ್ವತವನ್ನು ಪೂಜೆ ಮಾಡಲು ಹೊರಡುತ್ತಾರೆ. ಅತ್ಯಂತ ವೈಭವ ಸಂಭ್ರಮದಿಂದ ಗೋಕುಲದ ಜನರೆಲ್ಲ ಗೋವರ್ಧನಗಿರಿ ಪರ್ವತವನ್ನು ಪೂಜೆ ಮಾಡುತ್ತಾರೆ. ಇದರಿಂದ ಕೋಪಗೊಂಡ ಇಂದ್ರದೇವ ಭಾರೀ ಮಳೆ, ಚಂಡಮಾರುತ, ಸಿಡಿಲು ಮಿಂಚುಗಳನ್ನು ಸೃಷ್ಟಿ ಮಾಡುತ್ತಾನೆ. ವೃಂದಾವನದಲ್ಲಿ ಪ್ರವಾಹ, ಮಳೆ, ಸಿಡಿಲು ಮಿಂಚಿನಿಂದ ಜನರೆಲ್ಲ ಭಯಪಡುತ್ತಾರೆ. ಆಗ ಕೃಷ್ಣ ಗೋವರ್ಧನಗಿರಿ ಪರ್ವತವನ್ನು ತನ್ನ ಕಿರುಬೆರಳಿನಲ್ಲಿ ಎತ್ತಿ ಹಿಡಿಯುತ್ತಾನೆ. ಪರ್ವತದ ಕೆಳಗೆ ಜನ, ಪ್ರಾಣಿ, ಪಕ್ಷಿಗಳಿಗೆ ಆಶ್ರಯ ಕೊಡುತ್ತಾನೆ. ಹೀಗೆ 7 ದಿನ ಕೃಷ್ಣ ಗೋವರ್ಧನಗಿರಿ ಪರ್ವತವನ್ನು ಕಿರುಬೆರಳಲ್ಲಿ ಎತ್ತಿ ಹಿಡಿದ ಎಲ್ಲರಿಗೂ ರಕ್ಷಣೆ ಕೊಡುತ್ತಾನೆ. ಆಗ ಇಂದ್ರದೇವನಿಗೆ ತನ್ನ ತಪ್ಪಿನ ಅರಿವಾಗಿ ಎಲ್ಲವನ್ನ ಶಾಂತಗೊಳಿಸಿ ಕೃಷ್ಣನ ಹತ್ತಿರ ಬಂದು ಕ್ಷಮೆ ಕೇಳುತ್ತಾರೆ. ಕೆಲವು ದಿನಗಳ ನಂತರ ಒಮ್ಮೆ ಕಂಸ ಕೃಷ್ಣನ ಶಕ್ತಿ ಕುರಿತು ತಿಳಿದು ಅವನನ್ನು ಮಥುರಾಗೆ ಆಹ್ವಾನಿಸಿದ. ಕೃಷ್ಣ ಬಲರಾಮ ಮಥುರಾಗೆ ಬರುತ್ತಾರೆ. ಅಲ್ಲಿ ಕಂಸ ಕೋಲಯಾಪೀಡ ಮತ್ತೆ ಮಲ್ಲ ಯುದ್ಧಕ್ಕೆ ಕೃಷ್ಣನನ್ನು ಆಹ್ವಾನಿಸುತ್ತಾನೆ. ಕೃಷ್ಣ ಕೋಲಯಾಪೀಡ ಎಂಬ ಭಯಾನಕ ಆನೆಯನ್ನು ಸಂಹರಿಸಿ ನಂತರ ಚಾಣೂರ ಮತ್ತು ಮುಷ್ಟಿಕ ಎಂಬ ಮಲ್ಲ ಯೋಧರ ಜೊತೆ ಹೋರಾಡಿ ಅವರನ್ನು ಸೋಲಿಸಿದ. ಇದಾದ ನಂತರ ಕೃಷ್ಣ ಕಂಸನನ್ನು ಮಲ್ಲ ಯುದ್ಧಕ್ಕೆ ಕರೆದ. ಅವರಿಬ್ಬರ ಮಧ್ಯೆ ಭಾರೀ ಪ್ರಮಾಣದ ಕುಸ್ತಿಯೇ ನಡೆದಿತು. ಕೃಷ್ಣ ಕಂಸನನ್ನು ಎತ್ತಿ ಎತ್ತಿ ಬಿಸಾಕಿದ. ನಂತರ ಅವನನ್ನು ಕೊಂದು ಹಾಕಿದ.
ಸ್ನೇಹಿತರೆ, ಈ ಒಂದು ಕತೆ ಇಲ್ಲಿಗೆ ಮುಗಿಯಿತು. ಕತ್ತಲೆ ಎಷ್ಟೇ ಗಾಢವಾದರೂ ಬೆಳಕು ಬಂದೇ ಬರುತ್ತದೆ. ಅನ್ಯಾಯ ಎಷ್ಟೇ ದೊಡ್ಡದಾದರೂ ನ್ಯಾಯವೇ ಗೆಲ್ಲುತ್ತದೆ. ಸ್ನೇಹಿತರೆ, ಈ ಒಂದು ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಈ ಒಂದು ವಿಡಿಯೋನ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಹಾಗೆ ನಮ್ಮ ಡೈಲಿ ಮಿಕ್ಸ್ ಕನ್ನಡ ಯೂಟ್ಯೂಬ್ ಚಾನಲನ್ನು ಇನ್ನೂ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಮುಂದಿನ ವಿಡಿಯೋದ ನೋಟಿಫಿಕೇಷನ್ಗಾಗಿ ಪಕ್ಕದಲ್ಲಿರುವ ಬೆಲ್ ಐಕನನ್ನು ಕ್ಲಿಕ್ ಮಾಡ್ಕೋದನ್ನು ಮರಿಬೇಡಿ. ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.